ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ತೆರಕನಂಬಿ ಹೋಬಳಿಯಲ್ಲಿ ಬರುವಂತಹ ಮುಡುಗೂರಿನಲ್ಲಿ ಒಬ್ಬ ಮಹಿಳೆ ರಸ್ತೆ ಮಧ್ಯೆ, ವಯಸ್ಸಾಗಿರ್ತಕ್ಕಂಥ ಮಹಿಳೆ ರಸ್ತೆ ಮಧ್ಯೆ ಅಸ್ವಸ್ಥಗೊಂಡು ಬಿದ್ದಿರ್ತಾರೆ. ಅವ್ರನ್ನ ರಸ್ತೆ ಪಕ್ಕ ತಗೊಂಡೋಗಿ ಅದೇ ಊರಿನ ಗೋವಿಂದಾಚಾರ್ ಎಂಬ ವ್ಯಕ್ತಿ ತಾವಾಗಿ ಮಲ್ಲೇಶ್ ಅವರ ಹೋಟ್ಲಿಂದ ನೀರು ಮತ್ತು ಮಜ್ಜಿಗೆನ ತಗೊಂಡೋಗಿ ಆ ಅಸ್ವಸ್ಥಗೊಂಡಿರ್ತಕ್ಕಂಥ ವೃದ್ಧೆ ಏನಿರ್ತಾಳೆ ಆ ಮಹಿಳೆ ಅವ್ರಿಗೆ ಸ್ವತಃ ತಾವೇ ಆ ಅಸ್ವಸ್ಥೆಗೆ ಮಜ್ಜಿಗೆನ ಕುಡಿಸ್ತಾ ಇದ್ದಾರೆ. ಪಾಪ ಅಂಥ ವ್ಯಕ್ತಿನ ನೋಡಿದಾಗ ಎಲ್ಲರೂ ಅಸಹ್ಯ ಪಟ್ಕೊಳ್ಳೋದು ಸಾಮಾನ್ಯ ಸಂಗತಿ. ಈ ಗೋವಿಂದಾಚಾರ ಎಂಬ ವ್ಯಕ್ತಿ ಇದ್ದಾರಲ್ಲ, ಇವ್ರು ನೋಡಿ ಪಾಪ ತಾವು ಸ್ವತಃ ಆ ಮಹಿಳೆಗೆ ಮಜ್ಜಿಗೆ ಕುಡಿಸಿ ಅವ್ರಿಗೆ ಅಲ್ಲಿರೋ ಅವರು ಬಟ್ಟೆಗಳನ್ನ ಸರಿ ಮಾಡ್ತಾಯಿದ್ದಾರೆ. ರಸ್ತೆ ಮಧ್ಯೆ ಇದ್ದಂಥ ಮಹಿಳೆನ ಕರ್ಕೊಂಡೋಗಿ ರಸ್ತೆ ಬದಿಯಲ್ಲಿ ಬಿಟ್ಟು ಅವರು ಆ ಮಹಿಳೆಗೆ ಸಹಾಯ ಮಾಡ್ತಾರೆ. ಮತ್ತು ಆ ಮಹಿಳೆ ಮಜ್ಜಿಗೆ ಕುಡಿದ ನಂತರದಲ್ಲಿ ಅವರೇ ಗೋವಿಂದಾಚಾರ್ ಅವರೇ ಆ ಮಹಿಳೆನ ಮೇಲೆತ್ತಿ ಆ ಮಹಿಳೆ ಓಡಾಡೋದಕ್ಕೆ ಅನುವು ಮಾಡಿಕೊಟ್ಟು ಆ ಮಹಿಳೆಗೆ, ಆ ವೃದ್ಧೆಗೆ ಮುಖ ತೊಳೆಸಿ ಆ ಮಹಿಳೆನ ಎಲ್ಲಿ ಸೇರಬೇಕು ಆ ಜಾಗಕ್ಕೆ ಅವರು ಆ ಮಹಿಳೆ ಮುಖ ತಾವೇ ಒರೆಸಿ ಪಾಪ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಮಹಿಳೆಗೆ ನೋಡಿ, ಎಲ್ಲಿಗೆ ಪಯಣ ಯಾವುದೋ ದಾರಿ, ಏಕಾಂಗಿ ಸಂಚಾರಿ ಅನ್ನೋ ಹಾಡಿನಾಗೆ ಆ ವೃದ್ಧೆ ಹೋಗ್ತಾ ಇರಬೇಕಾದ್ರೆ ಆ ವೃದ್ಧೆಗೆ ಇವರು ಸಹಾಯ ಮಾಡಿರ್ತಾರೆ. ಮುಂದೆ ನೋಡಿ ಪಾಪ ಆ ಮಹಿಳೆ ಯಾವ ಕಡೆ ಮುಂದೆ ಹೋಗಬೇಕು ಅಂತ ಗೊತ್ತಾಗದೆ ಅಲ್ಲೇ ನಿಂತಿರ್ತಾರೆ. ಇವರು ಮತ್ತೆ ಹೋಗಿ ಆ ಮಹಿಳೆಗೆ ನೀರು ಬೇಕು ಅಂತ ತಿಳ್ಕೊಂಡು ಒಂದು ಪಕ್ಕದ ಮನೆಯಿಂದ ಒಂದು ಬಾಟ್ಲನ್ನ ಇಸ್ಕೊಂಬಂದು ಆ ಬಾಟ್ಲಿಗೆ ಮಲ್ಲೇಶ್ ಅವರ ಹೋಟ್ಲಲ್ಲಿ ನೀರನ್ನ ತುಂಬಿ ನೋಡಿ ಅದಕ್ಕೆ ಮುಚ್ಚಳ ಹಾಕಿ ಅವರು ತಗೊಂಡೋಗಿ ಆ ಬಾಟ್ಲನ್ನ ಹೊಟ್ಟೆಗೆ ಕೊಡ್ತಾರೆ. ಮತ್ತು ಇದಾದಮೇಲೆ ಅವ್ರಿಗೆ ತಿನ್ನಲಿಕ್ಕೆ ಅಂದ್ಬಿಟ್ಟು ಒಂದೆರಡು ಬಿಸ್ಕೆಟ್ ಪಟ್ಟಣಗಳನ್ನ ತರಲಿಕ್ಕೆ ಅವರು ಅಂಗಡಿಗೆ ಹೋಗಿದ್ರು. ನೋಡಿ
ಆ ವೃದ್ಧೆಗೆ ಅವರು ಬಿಸ್ಕೆಟ್ ಕೊಟ್ಟು ಆ ವಾಟರ್ ಕ್ಯಾನ್ನ ಆ ವೃದ್ಧೆ ಚೀಲಕ್ಕೆ ಹಾಕಿ ಮುಂದೆ ಈ ದಾರಿಲಿ ಹೋಗು, ನಿಮ್ಮ ಊರು ಸಿಗುತ್ತೆ ಅಂತ ಹೇಳಿರ್ತಾರೆ. ಆ ವೃದ್ಧೆ ಅವ್ರು ಹೇಳಿದ್ದ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಅವ್ರಿಗೆ ಗೊತ್ತಿರೋ ಅಂಥ ಅಂಗಡಿ ಹತ್ರ ಹೋಗ್ತಾ ಇರ್ತಾರೆ. ಯಾರು ಗೊತ್ತಿದ್ರೆ